ಈಗ ಅವುಗೆ ತಲೆ ಯಾಕೆ ಮಾಡಿದೀನ ಅಂತ ನಮ್ಮ ಮನದಿನೆಲ್ಲ ಕೆರ ಅರ್ಧಂಗ್ ನಾವು ತೋರ್ಸ್ತೀನಿ. ನನ್ನಕ್ಕೆ ಮೊದ್ಲು ನಾನು ಕೆರ ಅರ್ಧ ಮಾತಾಡ್ತೀನಿ. ಹಲೋ ಅಪ್ಪಯ್ಯ, ನಿಮ್ ತಾಯಿಯವ್ರಿಗೆ ಮದ್ವೆ ಆಗೈತಾ? ನಿಮ್ ತಾಯಿಯವ್ರಿಗೆ ಮದ್ವೆ ಆಗೈತಾ? ನಿಮ್ ತಾಯಿಯವ್ರಿಗೆ ಮದ್ವೆ ಆಗೈತಾ ಅಂದೆ. ಜೈ ಜೈ ಕೃಷ್ಣ ಹರೇ, ಜೈ ಜೈ ಕೃಷ್ಣ ಹರೇ, ಜೈ ಜೈ ಕೃಷ್ಣ ಹರೇ. ಹಲೋ ಹಲೋ, ಯಾರು ದಾಸರು? ಯಾರು ಅರ್ಗದೆ ದಾಸರು? ಗೊತ್ತಾಗ್ಲಿಲ್ವಾ? ಇಲ್ಲ ಸ್ವಾಮಿ. ನಾನ್ ಮನೆಯೆಲ್ಲ ಫೋನ್ ಮಾಡಿದ್ನಲ್ಲಪ್ಪ. ಹೆಂಗಿದ್ಯಾ? ಆರೋಗ್ಯನ ಏನು? ಸಮಾಚಾರವೇನು? ಮನೆಯಲ್ಲಿ ಆರೋಗ್ಯ ಎಲ್ಲ ಚೆನ್ನಾಗಿದಾರ? ಎಲ್ಲ ಅಕ್ಕ ತಂಗಿಯರೆಲ್ಲ ಚೆನ್ನಾಗಿದಾರ? ಅಮ್ಮ ಅಪ್ಪ ಎಲ್ಲ ಚೆನ್ನಾಗಿದಾರ? ಅಕ್ಕ ತಂಗಿಯರು ಅಣ್ಣ ತಮ್ಮದಿರು ಎಲ್ಲ ಚೆನ್ನಾಗಿದಾರ? ಅಕ್ಕ ಏನ್ ಮಾಡ್ತಾ ಇದೆ? ಏನ್ ಮಾಡ್ತಿದೆ? ಏನ್ ತಿಂದ್ರಿ? ಏನ್ ಅಡಿಗೆ ಮಾಡಿದ್ದಾರೆ? ನಿನ್ನೆ ಏನ್ ಊಟ ಮಾಡಿದ್ರಿ? ಇವತ್ತೇನ್ ಊಟ ಮಾಡಿದ್ರಪ್ಪ? ಒಂದು ಅರ್ಥ ಆಗಿಲ್ಲ ಸ್ವಾಮಿ ನೀವು ಮಾತಾಡಿದ್ದು. ಒಂದೇ ಸಮಯಕ್ಕೆ ಮಾತಾಡಿದ್ರು ಒಂದು ಅರ್ಥ ಆಗಿಲ್ಲ ನೀವು ಮಾತಾಡಿದ್ದು. ಆರೋಗ್ಯನಾ? ಆರೋಗ್ಯ ಸ್ವಾಮಿ. ನಿಮ್ ಹೆಂಡತಿ ಎಲ್ಲ ಚೆನ್ನಾಗಿದಾರಾ? ಮಕ್ಕಳೆಲ್ಲ ಚೆನ್ನಾಗಿದಾರಾ? ಎಲ್ಲ ಚೆನ್ನಾಗಿದ್ದಾರೆ. ಮಕ್ಕಳು ಕಾಲೇಜಿಗೆ ಹೋಗಿದ್ದಾರೆ. ಹೆಲ್ತ್ ಇದು ಅದು ಇವತ್ತು ನಾಳೆ ಸಂಕ್ರಾಂತಿ ಎಲ್ಲ ಮನೆ ಎಲ್ಲ ಕ್ಲೀನ್ ಮಾಡ್ತಾರೆ. ನೀವು ಏನ್ ಕೆಲ್ಸಕ್ಕೆ ಹೋಗ್ತೀರಾ? ನಾವು ಒಂದು ಚಿಕ್ಕದಾಗ ಒಂದು ಅಂಗಡಿ ಇದೆ, ಅಂಗಡಿ ತಗೊಂಡ್ಬರೋದು ತಗೊಂಡ್ಬರೋದು, ಮನೆ ಕಡೆ ಕೆಲಸ ಮಾಡ್ಕೊಂಡು. ಏನ್ ಕೆಲಸ ಕಾರ್ಯ ಮಾಡ್ತೀರಾ? ಮನೆ ಕಡೆ ಕೆಲಸ ಕಾರ್ಯ ಅಂದ್ರೆ ಏನ್ ಸ್ವಾಮಿ? ಜಮೀನ್ ಎಷ್ಟಿದೆ? ಜಮೀನು ನಮ್ಗ ನಮ್ದು ₹1 ಯಾವ್ದು ಜಮೀನ್ ಇಲ್ಲ ಸ್ವಾಮಿ ನಮ್ಮ ಹೆಸರಾಗಿ. ಹೌದಾ? ಮತ್ತ ಈಗ ಮನೆ ಹತ್ರ ಏನ್ ಕೆಲಸ ಮಾಡ್ತೀನಿ? ಏನ್ ಕೆಲಸ ಮಾಡ್ತೀನಿ ಜಮೀನ್ ಇದ್ಮೇಲೆ? ನಮ್ಮ ತಾಯಿ ಹೆಸರಿನಾಗ ಐತೆ. ಹೌದಾ? ನಿಮ್ ತಾಯಿಯವ್ರಿಗೆ ಮದ್ವೆ ಆಗೈತಾ? ನಿಮ್ ತಾಯಿಯವ್ರಿಗೆ ಮದ್ವೆ ಆಗೈತಾ? ನಿಮ್ ತಾಯಿಯವ್ರಿಗೆ ಮದ್ವೆ ಆಗೈತಾ ಅಂದೆ. ನಮ್ ಯಾರಿಗೆ? ತಾಯಿಯವ್ರಿಗೆ. ನಾವು ಅವ್ರ ಮಕ್ಳೇ. ಅವ್ರ ಮಕ್ಳೇ ನಾವು. ಅಲ್ಲ ನಿಮ್ ತಾಯಿಯವ್ರಿಗೆ ಮದ್ವೆ ಆಗೈತಾ ಆಲೆ? ನಮಗೂ ಮಕ್ಳೆಲ್ಲ ಮದ್ವೆ ಬಂದವ್ರೆ. ಅವ್ರ ಮದ್ವೆ ಆಗಿಲ್ಲ. ನಮ್ ತಂದೆ ತೀರೋಗ್ಯವ್ರೆ. ಹೌದಾ? ಮತ್ತೆ ಈಗ ಬೇರೆ ಮದ್ವೆ ಆಗಿಲ್ವಾ ಅಮ್ಮರು? ಅಯ್ಯೋ ವರ್ಷ ಆಯ್ತು. ಯಾರು ವಯಸ್ಸು 70 ವರ್ಷ 70 ವರ್ಷ ಆಯ್ತು. ಅಲ್ಲ ಇರ್ಲಿ ಪರವಾಗಿಲ್ಲ. ಅವಾಗ್ಲೇ ಸತ್ತೋ ನಿಮ್ ತಂದೆ ಸತ್ತೋಗಿ ಎಷ್ಟು ವರ್ಷ ಆಯ್ತು? ನಮ್ ತಂದೆ ತೀರೋಗ್ಯವ್ರೆ. ಅಲ್ಲ ಎಷ್ಟು ವರ್ಷ ಆಯ್ತು ನಿಮ್ ತಂದೆ ತೀರೋಗಿ? 11 ವರ್ಷ ರನ್ನಿಂಗ್ ನಡೀತಾ ಇತ್ತು. ಮತ್ತೀಗ ನಿಮ್ ತಂದೆ ಸತ್ತೋದ್ಮೇಲೆ ಅವಾಗಲೇ ಮದ್ವೆ ಮಾಡೋದಲ್ವನಪ್ಪ ನಿಮ್ಮ ಅಮ್ಮಂಗೆ? ನಮ್ ತಾಯಿಯವ್ರಿಗೆಲ್ಲ ನಮ್ಗೆಲ್ಲ ಮದುವೆ ಆಗಿ ನಮ್ಗೂ ಮಕ್ಕಳಾಗಿ ನಮ್ಮ ಮಕ್ಕಳು ಮದುವೆ ಬಂದಳೆ. ಅಲ್ಲ ರೀ, ನಿಮ್ ತಂದೆ ತೀರೋದ್ರಲ್ಲ, ಅವಾಗ ನಿಮ್ ತಾಯಿಯರ್ಗೆ ಇನ್ನೊಂದ್ ಮದುವೆ ಮಾಡ್ಬಿಡೋದಲ್ವ ನೀವೇ ಮಕ್ಕಳೆಲ್ಲ ಸೇರ್ಕೊಂಡು? ನಮ್ ತಾಯಿಯರ್ಗ ಎಷ್ಟು ಜನ ಕೊಟ್ಟಿದ್ ನಾನು ಮಗನ ತಾಯಿನ ನಮ್ಮ ಕೆರ ಅರ್ಧಂಗ್ಲೇನೋ ನಮ್ಮವ್ವ ಹಂಗಂದ್ರೆ. ರೇ ಜೀವನಕ್ಕೆ ಜೀವನ ಸಂಗಾತಿ ಒಬ್ರು ಬೇಡವನ್ರಿ ನಿಮ್ಮ ಅಮ್ಮಂಗೆ? ಅಯ್ಯೋ ಸ್ವಾಮಿ, ಇದು ನಮ್ಮದು ಇಲ್ಲಿ ಇದು ಹಾಂಗ್ಕಾಂಗ್, ಸಿಂಗಾಪುರ್, ಅಮೇರಿಕಾ, ಇಲ್ಲಿ ತುಮಕೂರು, ಕರ್ನಾಟಕ ತುಮಕೂರು ಡಿಸ್ಟ್ರಿಕ್ಟ್ ಸಿದ್ಧಗಂಗೆ ಸ್ವಾಮಿ. ಸಿದ್ಧಗಂಗೆ ಇಡೀ ಊರಲ್ಲಿ ಎಲ್ಲ ಸೇರ್ತು ಮಣ್ತಂಬೆಲ್ಲ ಮರಕ್ಕೆ ಇಟ್ಟು ಹೊಡೆದ್ಬಿಡ್ತಾರೆ. ಹಂಗಂದ್ರೆ ನಮ್ಮ ಅವ್ವನ್ನ. ಹೌದಾ? ಇನ್ನೊಂದ್ ಮದುವೆ ಆಗ್ತಿಲ್ಲ ಅಂತ ಅಂದ್ರೆ ನಮ್ಮ ಅಣ್ಣತಮ್ಮರು ನಮ್ಮ ನೆಂಟ್ರಿಸ್ ಎಲ್ಲ ಸೇರಿ ಮರಕ್ಕೆ ಇಟ್ಟು ಹೊಡೆದ್ಬಿಡ್ತಾರೆ ನನ್ನ. ತಾಯಿ ಕಲಿಡಿಯಾಗ ಮಾಡಿದೆಲ್ಲ ಕೂಳೆ ಮಗನೇ ಅಂತಾರ. ತಿಂತೀರಿ ಅಂತ ಮಾತಾಡ್ತೀರಲ್ಲ ನಮ್ಮ ಎದುರಿಗೆ. ಅಲ್ಲ ಏನ ಕೇಳಿಸ್ತಾ ಇಲ್ಲ ಕಣಪ್ಪ. ಹಲೋ, ಹಲೋ ಸರಿ. ತಿಂತೀರ ತಾಯಿಗೆ? ನಿಮ್ ತಾಯಿಗೆ ಹಂಗೆ ಮಾಡಿದ್ರಿ ನೀವು? ರೇ ನಮ್ ತಂದೆ ತಾಯಿ ಬತ್ಕರ್ಕಂಡ್ರಿ ರೈ. ಅದಕ್ಕೆ ಸತ್ತೋಗ್ಬಿಟ್ರಿ ನಮ್ಮ ಮಗು ಇನ್ನೊಂದು ಮದುವೆ ಮಾಡೋಣ ಮಾಡಿದ್ರೆ ಏನ್ರಿ ತಪ್ಪು? ಫಾರಿನ್ ಅಲ್ಲೆಲ್ಲ ಆಗಲ್ವಾ? ಅವ್ರು ತುಳ್ಳೆ ಹೋಗಿ ನೀನ್ ಉಣ್ಬಿಟ್ಟು ನನ್ಗೆ ಯಾಕೆ ಹೇಳ್ತೀಯ? ಮತ್ತೆ ನಮ್ ತಾಯಿಗೆ ಹಂಗಂದ್ರೆ ಬೆಂಕಿ ಇಕ್ಬಿಡ್ತಾರ ನಮ್ಗೆ.
ಈಗ ಅವುಗೆ ತಲೆ ಹಿಡಿಯಕ್ ಮಾಡಿದೀರ ಅಂತ ನಮ್ಮ ಮಣದಿನೆಲ್ಲ ಕೆರ ಹರ್ದು ನಮ್ದಕ್ಕೆ ಮೊದ್ಲು ನಾನು ಕೆರ ಹರ್ದು ನಿಂತ ಮಾತಾಡ್ತೀನಿ. ಹಲೋ ಅಪ್ಪಯ್ಯ, ಗಿಡ ನುಗ್ಗೆ ಗಿಡ ವ್ಯಾಪಾರಕ್ಕೆ ಯಾಕೆ ಕಳ್ತನ ಮಾಡ್ತಿದೀವ ನಾವು? ಕಳ್ತನ ಮಾಡ್ತೀವಿ. ಮರ ಕೊಡ್ತಿದ್ದೀವಿ, ಕಾಂಗ್ರೆಸ್ ಹೂವು ಕೊಡ್ತಿದ್ದೀವಿ, ಕಾಂಗ್ರೆಸ್ ಗಿಡದ ಹೂವು ಕೊಡ್ತಿದ್ದೀವಿ, ಕಾಂಗ್ರೆಸ್ ಗಿಡ ಕೊಡ್ತೀವಿ, ನುಗ್ಗೆಕಾಯಿ ಕೊಡ್ತೀವಿ, ನುಗ್ಗೆಕಾಯಿ ಮರ ಕೊಡ್ತೀವಿ, ಕದ ಕಿಟಕಿ ವಾಸ್ಕಲ್ಲು ಏನ್ ಬೇಕು ಮಾಡಿಸ್ಕೊಂಡು, ಡೈನಿಂಗ್ ಟೇಬಲ್ಲು, ಮಂಚ, ದಿವಾನ್ ಕಾಟು, ಏನ್ ಬೇಕು ಹೇಳು, ಡೈನಿಂಗ್ ಟೇಬಲ್ ಏನೇನ್ ಬೇಕು ನಿಂಗೆ, ಫಿಶ್ ಟ್ಯಾಂಕು ಎಲ್ಲ ಮಾಡ್ತೀವಿ ಅದ್ರಾಗೆ, ಗೊತ್ತಾ? ನಾವು ಟೀಪ ಎಲ್ಲ ಮಾಡ್ಬೋದು. ಗೊಂಬೆಗಳು, ಒಳ್ಳೊಳ್ಳೆ ಶೋ ಗೊಂಬೆಗಳು. ಏನ್ ಇದು ಕರ್ಮ ಇದು? ನಮ್ಮನ್ನ ನಾವೇನ್ ಈ ಬಲಗಡಿಗೆ ದೇವ ಕೊಡಲ್ಲ ನಮ್ಗೆ ಆ ಸಮಯ. ಹೇಳಪ್ಪ, ಯಾವ ಹಾಸ್ಪಿಟ್ಲಿಗೆ ಸೇರಿದ್ ಹೇಳಿ, ನಾನು ಅಲ್ಲಿಗೆ ಬಂದ್ಬಿಡ್ತೀನಿ. ಆಸ್ಪತ್ರೆ ಅಲ್ಲ ಕಣ, ಮಗ ಯಾರು ತಿಕ್ಲ ಆಸ್ಪತ್ರೆ ಮಗ, ಇವ್ರು ಎಲ್ಲ ತಿಕ್ಲಿ ಹಿಡಿದಿರ, ನನ್ನ ತಿಕ್ಲಿ ಹಿಡಿಸ್ತಾರೆ. ಯಾಕೋ ಎಲ್ಲ ತಿಕ್ಲಿಗಳು ಇವ್ರು. ನನಗೂ ಯಾಕೋ ಅಲ್ಲೇ ತಿಕ್ಲಿದ್ ಹೆಂಗ್ ಕಾಣ್ತೈತಿ. ಓ ಹಲೋ, ಕಾಂಗ್ರೆಸ್ ಬತ್ತಿ ಅಣ್ಣ. ಸ್ವಾಮಿ, ಇನ್ನ ಮಕ್ಳು ಸಿಕ್ತಾವ ಸ್ವಾಮಿ, ನಮ್ಗೆ ತಲೆ ಕೆಡಿಸ್ಬೇಡಿ, ಕೈ ಮುಗಿತೀವಿ, ನಮ್ಗೆ ಫೋನ್ ಮಾಡ್ಬೇಡಿ. ಇನ್ನ ಚಿಕ್ಕ ಮಕ್ಳು ಮದುವೆ ಮಾಡ್ಬೇಕು, ಖಂಡಿತ ಫೋನ್ ಮಾಡ್ಬೇಡಿ. ಯಾರೇ ತಿಕ್ಕಿದಂಗ ಆಗುತ್ತೆ ನನಗೂ. ಅಣ್ಣ ದಯವಿಟ್ಟು ನಿನ್ ಕಾಲ್ ಮುಗಿತೀನಿ, ನನ್ನ ಮಗಳು ಮದುವೆ ಫಿಕ್ಸ್ ಮಾಡಿದ್ದೀನಿ. ದಯವಿಟ್ಟು ಯಾವ್ದಾರು ಒಂದೇ ಒಂದು ಹಾಕ ಪರಂಗಿ ಗಿಡಕ್ಕ ನಾನು ಗಿಡಕ್ಕೆ ಕರ್ಕೊಂಬರೋಣ. ಅಣ್ಣ ಅಣ್ಣ 5 ಗಂಟೆಗೆ ಯಾಕಂದ್ರೆ ಬೆಳಗಿನ ಜಾವ ಹಿಂಗಾಡ್ತಿದೀಯಾ? ಸ್ವಾಮಿ, ನಾನು ತಿಕ್ಲಿ ಹಾಕಿಲ್ಲ, ಮೊದ್ಲು ಕಮ್ಮಿ ಮಾಡ್ಬಿಡಿ ಸ್ವಾಮಿ, ಯಾಕೋ BP ರೈಸ್ ಆಗ್ತಾ ಇತ್ತು ನಂಗೆ. ಅಲ್ಲ ಬೆಳಗಿನ ಜಾವ 5 ಗಂಟೆಗೆ ಯಾಕೆ ಹಿಂಗಾಡ್ತಿದ್ಯಾ ನೀನು? ಅಯ್ಯೋ, ಬಲಗಡೆಗೆ ತಡೀತು ಸ್ವಾಮಿ. ಆಮೇಲೆ ಏನ್ ಮಾಡೋದು, ನಮಗೂ ಅಲ್ಲೇ ಯಾಕೋ ಉದ್ಯೋಗ ಬಡ್ಕಂತ ಇದು. ಅಣ್ಣ ಅಣ್ಣ ಹಲೋ ಸ್ವಾಮಿ. ನರಸಿಂಹಣ್ಣ, ಓ ಯಾಕಣ್ಣ? ಅವ್ರ ಯಾರು ಪಕ್ಕ ಇರೋದ್ ಒಂದ್ ಸ್ವಲ್ಪ ಗಡಿ ಕೆಲ ಕಳಿಸ್ತ. ಎಲ್ಲಿ ಯಾವ ಹಾಸ್ಪಿಟ್ಲಲ್ಲಿ ಇರೋದು ನೀವು? ಅಣ್ಣ ಯಾವ ಹಾಸ್ಪಿಟ್ಲಲ್ಲಿ ಇರೋದು? ನಾನು ವಿಧಾನಸೌಧದಲ್ಲಿ ಇರೋದು. ಓಹೋ, ಯಾಲ ಮಗ, ಇದು ಸೀನಿಯರ್ ಸಿಕ್ಲೂರು, ಅದು ಸಂಸಾರನ ಅಂದ್ರೆ ಅದು. ನಾನು ವಿಧಾನಸೌಧದಲ್ಲಿ ಇನ್ನು ಮನೆ ಕಂಡಿದ್ದೀನಿ. ಬಾಕ್ಲಿಗೆ ನೀರೆಲ್ಲ ಹಾಕಿ ರಂಗೋಲಿ ಎಲ್ಲ ಬಿಟ್ಟವ್ರೆ ವಿಧಾನಸೌಧಕ್ಕೆ. ನನ್ನ ಮಗ ಕೊಟ್ಟ ನಂಬರ್ ಟ್ರೈನ್ ಆಯ್ತು ಅವ್ರಿಗೆ. ಹಲೋ, ಮನೆಗಿನಿಂದ ಆಚೆ ಇಟ್ಸೋಣ ಆಗ್ತಾರೆ. ಅಣ್ಣ ಅಣ್ಣ ರಾತ್ರಿ ಕರೆಂಟ್ ಇಲ್ಲ ಕಂಗ ನಮ್ಮ ಮನೆಗೆ. ವಿಧಾನಸೌಧದಲ್ಲಿ ನಮ್ಮ ಮನೆ ವಿಧಾನಸೌಧ ಈಗ ಮನೆನಾ? ನಮ್ಮ ಮನೆ ವಿಧಾನಸೌಧ ಕಣ. ಅಲ್ಲಿ ಬಾಂಬೆಲಿ ಐತಲ್ಲ ವಿಧಾನಸೌಧ. ಪರಂಗಿ ಗಿಡ ವಿಧಾನಸೌಧ ಪಕ್ಕ ನಮ್ದು ಹಿಂದ್ಗಡೆ ಎಲ್ಲ ನಮ್ದೇನೆ ಅದು. ಖಂಡಿತ ನನಗೂ ಹುಚ್ಚಿಡಿತೈತಪ್ಪ. ಅಣ್ಣ ಮಾತಾಡೋಣ ಜೋರಾಗಿ ನೀನು. ಇನ್ನ ಇಲ್ಲೆಲ್ಲ ಇದೆಲ್ಲ ಸೊಳ್ಳಿಗೆ ಅಂತ ಗೂಡಿಸ್ಕೊಂಡ್ ಕುಂತವ್ರಿ, ಇಲ್ಲಿ ನಮ್ಮನ್ನ ಮಕ್ಕಳು ಕೊಡ್ತಾರೆ. ಅಣ್ಣ ಚಳಿ ಹಾಲೆ ಮಧ್ಯಾಹ್ನ 3 ಗಂಟೆ ಆಯ್ತಲ್ಲ ಅಣ್ಣ. ಓಹೋ, ಇದು ಖಂಡಿತ ಸುತ್ತಿ ಆಸ್ಪತ್ರೆ ಯಾಕಣ್ಣ ಸರ್ಕಲ್ಲ ಮಗ, ಯಾಕಣ್ಣ ಹಿಂಗಾಡ್ತಿದ್ಯಾ?
ಪರಕೆ ಕಸ ಗುಡ್ಸ ಪರಕೆ ತಗೊಂಬತ್ತಾರ ನಮ್ಮ ಮನೆಗೆ, ಅದಕ್ಕೆ ನಾವು ಖಂಡಿತ ಮಾಡ್ಬೇಡಿ. ಅಲ್ಲ ಖಂಡಿತ ಮಾಡಲ್ಲ ಅಣ್ಣ. ಈಗ ಏನ್ ಕ್ರಕ್ಕಿದ್ ನೀವು? ಯಾಕೋ ತಲೆ ಸುತ್ತ ಆಗುತ್ತೆ, ಪಕ್ಕ ಪಕ್ಕ ನಗಾಗ್ತೈತಿ. ಮಧ್ಯಾಹ್ನ 3 ಗಂಟೆ ಆದ್ರೂ ಮನೆ ಕಂಡಿದ್ದೀರಲ್ಲ ನೀವು, ನಿಮ್ಗೇನ್ ಬುದ್ಧಿ ಐತಾ ಇಲ್ವಾ? ಈಗ ಹಾ ಇನ್ನು ಎಲ್ಲ ಇನ್ನು ಗೂಡಿಸ್ಕೊಂಡು ಅಲ್ಲೇ ಇದು ಈರೆಕ್ಕಿ ತಲೆ ಎತ್ತಿದಲ್ಲ ಈಚ್ಕಂಗ್ ಇಕ್ಕಿಂಗ್ ಕುಂತವ್ರೆಲ್ಲ ನಮ್ಮ ಇದ್ರಾಗ ಗಟ್ಟಿ ಒಳಗೆ. ಒಬ್ರು ಈಚಿಗೆ ತಲೆ ತೋರಿಸ್ತಾ ಇಲ್ಲ ಪರಿಗೆ. 3 ಗಂಟೆ ಆಯ್ತು ಅಲ್ಲೇ ನಿಮ್ಗೆ. ಈಗ ಎಷ್ಟು ಟೈಮ್ ಅಣ್ಣ? ಈಗ 5:45 6 ಗಂಟೆ ಆಯ್ತು ಸ್ವಾಮಿ. ಬೆಳಗ್ಗೆನ ಸಾಯಂಕಾಲ? ಎಷ್ಟು ಗಂಟೆ ಮಗ? 6 ಗಂಟೆ 20 ನಿಮಿಷ ಸ್ವಾಮಿ. ಬೆಳಗ್ಗೆನ ಸಾಯಂಕಾಲ ಅಣ್ಣ? ಓಯ್ ಇನ್ನು ಬಲ್ಗಡಿಗೆ ಎದ್ದಿಲ್ಲ ನಾವು. ಬೆಳಿಗ್ಗೆನಾ? ಹೌದಾ? ಬೆಳಿಗ್ಗೆನೆ ಇವಾಗ ಇನ್ನು ಬಲ ನಮ್ಗೆ ಯಾಕೆ ಕರ್ಮ, ಯಾಕೆ ಅಡಿಕಿದ್ದೆ ಮಗ, ಯಾಕೆ ಅಡಿಕಿದ್ದೆ ನಾನು? ಅಣ್ಣ ಅಣ್ಣ ಅಣ್ಣ, ಓ ಈಗ ಬೆಳಿಗ್ಗೆ 6 ಗಂಟೆನಣ್ಣ? ಹಲೋ 6 ಅದೆಷ್ಟು ಹೇಳಿದ್ ಮರ್ತೇ ಹೋಯ್ತು. 6 ಗಂಟೆ ಆಗೈತಿ. 6 ಗಂಟೆ ಮೇಲೆ ಆಯ್ತು ಅಣ್ಣ. ನಮ್ಮನೆ ತಾವ್ ಇನ್ನ 3 ಗಂಟೆ ಅಣ್ಣ ಮಧ್ಯಾಹ್ನ. ಈಗ ವಿಧಾನಸೌಧ ನಮ್ಮ ಮನೆ ಅಲ್ಲ. ಈಗ 3 ಗಂಟೆ ಟೈಮು. ನಾವ್ ಅಲ್ಲೇ ಊಟ ಮಾಡ್ತಾ ಇದೀವಿ ಮಧ್ಯಾಹ್ನದ್ದು. ನೀವು ಸ್ವಲ್ಪ ನೀವು ಫೋನ್ ನಮಗ್ ಮಾಡ್ದಂಗ ಆಗ್ಬಿಟ್ರೆ ಅಚ್ಚುಕಟ್ಟಾಗಿ ಹೋಗಿ ಬಾತ್ರೂಮ್ಗೆ ಹೋಗಿ ಬರ್ತೀನಿ ನಾನು ಅಷ್ಟೇ. ಇಲ್ಲೇ ಹೋಗಿವಂತೆ ಬಾ, ನಮ್ಮನೆಗೆ ಹೋಗಿವಂತೆ ಬರೋಣ ಬೆಂಗಳೂರಿಗೆ. ಈಗ ಅಣ್ಣ ನುಗ್ಗೆಕಾಯಿ ಗಿಡದು ಪರಂಗಿ ಗಿಡದು ಗಿರಾಕಿ ಕರ್ಕೊಂಬತ್ತೀಯಾ? ಹಲೋ ಹಲೋ, ನಮ್ದು ನುಗ್ಗೆ ಗಿಡ, ಪರಂಗಿ ಗಿಡ, ಇದು ಕಾಂಗ್ರೆಸ್ ಗಿಡ, ದಾಸವಾಳ ಗಿಡ, ಯಾತ್ರದ ಏನ್ರ ವ್ಯಾಪಾರನು ನಾವು ಮಾಡಲ್ಲ ಸ್ವಾಮಿ. ನಮಗೆ ಫೋನ್ ಮಾಡ್ಬೇಡಿ. ಕಾಂಗ್ರೆಸ್ ಗಿಡದನ್ನ ಕರ್ಕೊಂಬ, ಮೂಗ್ ಬಟ್ ಹೋಗುತ್ತದು ಕಾಂಗ್ರೆಸ್ ಗಿಡದ ಹೂವ. ಒಳ್ಳೆ ಕಮಿಷನ್ ಕೊಡ್ತೀನಿ ನಿಂಗೆ. ಮಾತಾಡೋಣ ಜಲ್ದಿ. ಒಂದ ಮಾಡಂಗ ಆಯ್ತಾ? ಒಂದ ಮಾಡ್ಬೇಕು ನಾನು. ಅಲ್ಲ ಕಾಂಗ್ರೆಸ್ ಗಿಡದ ಗಿರಾಕಿ ಕರ್ಕೊಂಬತ್ತಿ ಇವತ್ತು. ಯಾಕೆ ಅಡಿಗೆ ಇದ್ದೆ ಮಗ ನಾನು?